ಮುದ್ರೆ ಹೆಸರು ಕುಲಾಸು ಮುದ್ರ. ಈ ಕುಲಾಸು ಮುದ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಕುಲಾಸು ಮುದ್ರ ಮಾಡೋದು ಇದು ಎರಡನೇ ಮುದ್ರ ಹೇಳ್ತಾ ಇದ್ದೀನಿ, ಇದು ಗಮನಿಸ್ಕೊರಿ. ಇದರ ಹೆಸರು ಕುಲಾಸು ಮುದ್ರ. ಕುಲಾಸು ಮುದ್ರ ಹೇಗೆ ಮಾಡೋದು ಫಸ್ಟ್ ನೋಡೋಣ. ಓಕೆ, ಇದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಮುದ್ರ, ಗಮನಿಸ್ಕೊಳ್ಳಿ, ತೋರಿಸ್ತೀನಿ ನೋಡಿ. ಫಸ್ಟು ಎಡಗೈ ಹೀಗೆ ಚಾಚಬೇಕಾಗತ್ತೆ, ಎಡಗೈ. ಬಲಗೈಯಲ್ಲಿ ಏನು ಮಾಡ್ಬೇಕಂದ್ರೆ ಎಲ್ಲ ಎಲ್ಲ ನೋಡಿ, ಈ ರೀತಿಯಲ್ಲಿ ಒಂದು ಮುಷ್ಟಿ ಥರ ಮಾಡಿಕೊಂಡು ಎಲ್ಲ ಮುಚ್ಚಿದ ಮೇಲೆ ಈ ಬಲಗೈ ತೋರು ಬೆರಳು ತಗೊಂಡು ಬಂದು ಎಡಗೈ ಇದೆಯಲ್ಲ, ಎಡಗೈ ಇಲ್ಲಿ ಮಣಿಕಟ್ಟು ಅಂತ ಹೇಳ್ತೀವಲ್ಲ, ಇಲ್ಲೊಂದು ಪಾಯಿಂಟ್ ಇರುತ್ತೆ, ಸೆಕ್ಸುವಲ್ ಪಾಯಿಂಟ್. ಇದು ಅಂದರೆ ಸೆಕ್ಸುವಲ್ ಗ್ಲ್ಯಾಂಡ್ ಪಾಯಿಂಟು. ನಮಗೆಲ್ಲ ಗೊತ್ತಲ್ಲ, ಟೆಸ್ಟಿಸ್ ಓವರೀಸ್ ಅಂತ ಒಂದು ಗ್ರಂಥಿ ಇರುತ್ತೆ. ಈಗಾಗಲೇ ನಾನು ಆಕ್ಯುಪ್ರೆಷರ್ ಹೇಳುವಾಗ ಹೇಳಿದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ಈ ಪಾಯಿಂಟ್ ಮೇಲೆ ಹಿಂಗಿರ್ಬೇಕು ಅಷ್ಟೇ. ನೋಡ್ಕೊಳ್ಳಿ, ಮತ್ತೆ ಒಂದ್ಸಲ ನೋಡ್ಕೊಳ್ಳಿ. ಇದು ಬಲಗೈ, ಇದು ಎಡಗೈ. ಎಡಗೈ ಚಾಚಬೇಕಾಗತ್ತೆ, ಎಲ್ಲ ಬೆರಳು ಈ ರೀತಿಯಲ್ಲಿ ಎಲ್ಲ ಒಂದಕ್ಕೊಂದು ಟಚ್ ಆಗಿ ಇಟ್ಕೋಬೇಕಾಗತ್ತೆ, ಈ ರೀತಿಯಲ್ಲಿ ಚಾಚಬೇಕು. ಇಲ್ಲಿರುವಂಥ ಒಂದು ಪಾಯಿಂಟು ಇದು. ಹೀಗೆ ಪುರುಷರಾದರೆ ಸ್ತ್ರೀ ಆಗಲಿ ಈ ರೀತಿಯಲ್ಲಿ ಮಾಡಬೇಕು. ಈ ಥರ ಚಾಚ್ಕೊಂಡು ಹಿಂಗೆ ತೊಡ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ, ಈಗ ಇಟ್ಕೋಬೇಕಾಗತ್ತೆ. ಇದು ಅಷ್ಟೇ. ದಿನಕ್ಕೆ 45 ನಿಮಿಷ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 15 ನಿಮಿಷ 15 ನಿಮಿಷ 15 ನಿಮಿಷ. ಇದಾದಮೇಲೆ ಪ್ರಾಣಮುದ್ರ ಒಂದು 5 ನಿಮಿಷ. ಓಕೆ, ಈ ರೀತಿಯಲ್ಲಿ ಈಗ ಇಟ್ಕೊಂಡು ಕೂತ್ಕೊಂಡಿದ್ರೆ ಎಷ್ಟು ಫಲಿತ ಕೊಡ್ತದೆ ಅಂದರೆ ಅದ್ರ ಬಗ್ಗೆ, ಉಪಯೋಗದ ಬಗ್ಗೆ ನಾನು ಹೇಳ್ತೀನಿ, ಗಮನಿಸ್ಕೊಳ್ಳಿ. ಮೊದಲನೇ ಉಪಯೋಗ ಏನಂದರೆ, ಖಂಡಿತ ಯಾರಾದರೂ ನಿದ್ರಾಲೇಮಿ ಅಂದರೆ ನಿದ್ರಾಹೀನತೆ, ನಿದ್ರಾ ಕೊರತೆ, ಅಥವಾ ಇನ್ಸೋಮ್ನಿಯಾ ಅಂತ ಕರಿತೀವಲ್ಲ, ಅದನ್ನು ತುಂಬ ಚೆನ್ನಾಗಿ ಹೋಗಲಾಡಿಸ್ತದೆ. ಅಂದರೆ ನಿದ್ರೆ ಕೊರತೆ ಇದ್ರೆ ಅದ್ಭುತವಾದ ರಾಮಬಾಣ ಇದು, ಅದ್ಭುತವಾದ ಮುದ್ರೆ ಅಂತ ಹೇಳ್ಬೋದು ನಾವು. ಸೊ ಅಂಥ ಅದ್ಭುತವಾದ ರೀತಿಯಲ್ಲಿ ನಿದ್ದೆಯನ್ನು ನಮಗೆ ಮಾಡಿಕೊಡ್ತದೆ, ನಿದ್ದೆಯ ಕೊರತೆ ಹೋಗಲಾಡಿಸ್ತದೆ. ಆಮೇಲೆ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಮೈಂಡನ್ನು ಕಾಮ್ ಮಾಡುತ್ತೆ, ಮೈಂಡ್ ಕಾಮ್ ಮಾಡುತ್ತೆ, ಅದಕ್ಕೋಸ್ಕರ ನಿದ್ದೆನೂ ಚೆನ್ನಾಗಿ ಬರುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ಆಮೇಲೆ ಯಾವುದೇ ನರ್ವ್ಸ್ ಟೆನ್ಷನ್ ಇದ್ರೆ ಹೋಗಲಾಡಿಸ್ತದೆ. ಇನ್ನೂ ಪ್ರಧಾನವಾಗಿ ಹೇಳ್ಬೇಕಂದ್ರೆ ಇದರ ಉಪಯೋಗ ಏನಂತಂದರೆ, ಈ ಸೆಕ್ಸುವಲ್ ಡಿಸ್ಫಂಕ್ಷನ್ ಅಂದರೆ ಪುರುಷರಲ್ಲಿ ಸ್ತ್ರೀಯಲ್ಲಿ ಈ ಸೆಕ್ಸುವಲ್ ಗ್ಲ್ಯಾಂಡ್ಸ್ ಏನಿದೆಯೋ, ಅಂದರೆ ಲೈಂಗಿಕ ಗ್ರಂಥಿಗಳಿದೆಯಲ್ಲ, ಅದರ ಕೆಲಸವನ್ನು ಕ್ರಮಬದ್ಧೀಕರಣ ಮಾಡ್ತದೆ. ಒಂದು ರೀತಿಯಲ್ಲಿ ಅದೇನಾದರೂ ಅಸಮಾನವಾಗಿ ಇಲ್ಲ ಅಸಮತೋಲ್ಯವಾಗಿ ಕೆಲಸ ಮಾಡ್ತಾ ಇದ್ರೆ ಅದನ್ನು ಸಮತೋಲ್ಯಗೊಳಿಸೋದಾಗ್ಲಿ, ಅದರ ಫಂಕ್ಷನ್, ಅದರ ಕೆಲಸವನ್ನು ಸರಿಪಡಿಸುವಂಥದ್ದು. ಅದರ ಫಂಕ್ಷನ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ನಮಗೆಲ್ಲ ಗೊತ್ತು, ತುಂಬ ಚೆನ್ನಾಗಿ ಗೊತ್ತು ಏನೇನು ಲಕ್ಷಣಗಳು ಬರುತ್ತೆ ಅಂತ. ಈ ಎಸ್ಪೆಷಲಿ ಸೆಕ್ಸುವಲ್ ಗ್ಲ್ಯಾಂಡ್ಸು ತುಂಬ ಇಂಪಾರ್ಟೆಂಟ್. ಅದರ ಅಸಮತೋಲ್ಯತೆ ಇಲ್ಲಾಂದರೆ ಅದರ ಸರಿಯಾದ ರೀತಿ ಕೆಲಸ ಮಾಡಲಿಲ್ಲ ಅಂದರೆ ತುಂಬ ಅನಶ್ವತವಾಗಿ ನಮ್ಮಲ್ಲಿ ಲಕ್ಷಣಗಳು ಅನೇಕ ಸೊ ಒಂಥರ ವ್ಯತಿರೇಕ ಲಕ್ಷಣಗಳು ಶುರು ಆಗುತ್ತೆ. ಸಣ್ಣ ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ, ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಸೊಸೈಟಿಯಲ್ಲಿ. ಈ ಲೈಂಗಿಕ ಗ್ರಂಥಿಗಳ ಅಸಮತೋಲ್ಯ ಕೆಲಸನೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಸಣ್ಣ ವಯಸ್ಸಲ್ಲೇ ಮಕ್ಕಳಿಗೆ ಏನೇನು ಯೋಚನೆಗಳು, ಯಾವ ರೀತಿಯಲ್ಲಿ ಅವರು ಮಾಡೋಂಥ ವಿಧಾನ, ಇದೆಲ್ಲ ನೋಡಿದರೆ ಆಶ್ಚರ್ಯ ಆಗತ್ತೆ. ಬೇಕಾಗಿದೆಯಾ ಈ ವಯಸ್ಸಲ್ಲಿ ಅಂತಂದರೆ ಅವ್ರಿಗೆಲ್ಲ, ಅಂದ್ರೆ ಆ ರೀತಿಯಲ್ಲಿ ಸಮಯಕ್ಕೂ ತಕ್ಕ ಆಲೋಚನೆ ಅಲ್ಲ ಅವೆಲ್ಲ ತುಂಬ ದೊಡ್ಡವರು ಮಾಡುವಂಥ ಕೆಲಸಗಳು ಆ ಸಣ್ಣ ವಯಸ್ಸಲ್ಲೇ ಮಾಡ್ತಾ ಇರ್ತಾರೆ. ನಾವು ಅನ್ಕೊಂತೀವಿ ಇದೆಲ್ಲ ಬೆಳವಣಿಗೆ ಅಂತ ಅನ್ಕೊಂತೀವಿ, ಆ ರೀತಿಯಲ್ಲಿ ಎಲ್ಲ ಸ್ನೇಹಿತರೆ. ಅಲ್ಲಿ ಏನಾಗಿದೆ ಅಂದರೆ ಈ ಲೈಂಗಿಕ ಗ್ರಂಥಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೂ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿಸಿದರೆ, ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈ ಲೈಂಗಿಕ ಗ್ರಂಥಿಗಳ ಫಂಕ್ಷನ್, ಅದರ ಕೆಲಸ ಒಂದು ರೀತಿಯಲ್ಲಿ ಕ್ರಮಬದ್ಧೀಕರಣ ಆಗತ್ತೆ, ಗೊತ್ತಾಯ್ತಾ, ಸಮತೋಲ್ಯಗೊಳಿಸ್ಕೊತದೆ. ಇದು ಒಂದು ಅದ್ಭುತವಾದ ವಿಷಯ. ಇದು ತಿಳ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿ. ಇಂಥ ಈ 2 ಮುದ್ರೆಗಳು ನಾವು ಪಾಲನೆ ಮಾಡೋಣ. ಸೊ ಅದ್ಭುತವಾದ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ಹೇಳ್ಕೊಡೋಣ, ನಾವು ಅಭ್ಯಾಸ ಮಾಡೋಣ.